ಅಪ್ಪ ನನ್ನ ತಪ್ಪಾಯ್ತಪ್ಪ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲಪ್ಪ. ನೋಡ, ನೀನು ನನ್ನ ಕಣ್ಣೆದ್ರಿಗೆ ಇರೋಂಗಿಲ್ಲ. ಎಲ್ಲರ ದೂರ ಹೊಟ್ಟೋಗ್ಬಿಡು. ಸತ್ತರೆ ಸಾಗಿ, ಬದುಕಿದ್ರೆ ಬದುಕು, ನನಗೆ ಬೇಕಾಗಿಲ್ಲ. ನೀನು ಮಾತ್ರ ನನ್ನ ಕಣ್ಣೆದ್ರಿಗೆ ಇರಬೇಡ. ನನ್ನ ದೊಡ್ಡ ಮಗನ ನನ್ನ ಪಾಲಕ್ಕೆ ಸತ್ತೋದ್ನು. ಅಯ್ಯೋಯ್ಯೋ, ಎಂತ ಮಾತು ಹೇಳ್ತಾ ಇದೀಯ ನೀನು? ಏನು ಪ್ರಪಂಚದಾಗ ಯಾರು ತಪ್ಪು ಮಾಡ್ತಿದ್ದು? ನನ್ನ ಮಗನ ತಪ್ಪು ಮಾಡಿಲ್ಲ. ಬಾಯಿ ಮುಚ್ಕೊಂಡಿರ್ಬೇಕು ನೀನು. ನಿನ್ನ ಜೊತೆಗೆ ನಿಮ್ಮ ಅಮ್ಮನ್ನೂ ಕಳಿಸ್ತಾ ಇದ್ದೀನಿ. ನಿಮ್ಮ ಅಮ್ಮನ್ನೂ ಕರ್ಕೊಂಡೋಗು. ದೊಡ್ಡನ ನಿಂಗೆ ಹೇಳ್ತಾ ಇರೋದು, ಎಲ್ಲನ ಹೋಗಿ ಬದುಕೋ. ಬದುಕೋಕೆ ಇಷ್ಟ ಇಲ್ಲ ಅಂದರೆ ಎಲ್ಲನ ಸಾಯಿ. ನಿನ್ನಿಂದ ಮನೆಗೆ ಎಲ್ಲರಿಗೂ ನೆಮ್ಮದಿ ಇಲ್ದಿದ್ದಂಗೆ ಆಗೋಗದೆ. ಏನು ಕೆಲಸ ಅಂತ ಮಾಡ್ತಾ ಇದೀಯ ನೀನು? ನಾಚಿಕೆ ಮಾನ ಮರ್ಯಾದಾಗಲ್ಲೇನಾ? ಇನ್ನೂ ಎಷ್ಟು ಜನ ಹೆಂಗಸಬೇಕೋ? ನೋಡಮ್ಮ ಸರೋಜಮ್ಮ, ನಿಮ್ಮ ಯಜಮಾನ ಮನೆಯಿಂದ ಆಚೆ ಹಾಕ್ತಾಯಿದ್ದೀನಿ ನಾನು. ನಮ್ಗೆ ಈ ಕೆಲಸಕ್ಕೆ ಮಾಡೋರು ಅವಶ್ಯಕತೆ ಇಲ್ಲ. ತೋಟದ ಕೆಲಸನ 10 ಜನ ಕೂಲಿಯಲ್ಲಿ ನಿಕ್ಕೊಂಡು ಅವ್ರಿಗೂ ಒಂದು 3 ಹೊತ್ತು ಊಟ ಹಾಕಿ ಸಾಯಂಕಾಲ ಏನೋ ಒಂಚೂರು ದುಡ್ಡು ಕೊಟ್ಟರೆ ಅವ್ರು ನಮ್ಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ. ಆಯಿತಾ? ನೀನು ನಿನ್ನ ಗಂಡ ಜೊತೆಗೆ ಓದ್ತೀನಿ ಅನ್ನಂಗಿದ್ರೆ ಹೊಟ್ಟೋಗ್ಬಿಡಮ್ಮ. ಹೊಟ್ಟೋಗ್ರಿ ಎಲ್ಲರೂ. ನನ್ನ ಮನೆಗೆ ಯಾರೂ ಇರಬೇಡ್ರಿ. ಇಲ್ಲ ಮವ, ನಾನು ಎಲ್ಲೂ ಹೋಗಲ್ಲ ಮವ. ಇವ್ನು ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಮವ. ಯಾವಳಿಂದನೇ ಓದ್ತಾನೆ ಅಂತಂದರೆ ಇಂಥ ಗಣ್ಣಿದ್ರೆ ಎಷ್ಟು, ಹೋದ್ರೆ ಎಷ್ಟು. ಮನೆಯಿಂದ ಆಚೆ ಹಾಕ್ರಿ ಮವ. ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ, ಆಚೆ ಹಾಕ್ರಿ ಮನೆಯಿಂದ. ಲೇ, ಯಾಕೆ ಸರೋಜಿ, ಯಾಕ? ನಿಮ್ಮ ಅತ್ತೆವು ಬಟ್ಟೆಗಳು ಬ್ಯಾಗ್ ಇಕ್ಕಮ್ಮ ಹೋಗಮ್ಮ. ನಂಗೆ ಯಾಕೋ ನಿದ್ದೆ ಬರ್ತದೆ, ಓದ್ತೀನಿ ನಾನು. ಅಬ್ಬೋ ಎಲ್ಲೋ ಕಳ್ಳಿ ಒಂದ್ಸರಿ ಬಿಟ್ಬಿಡಪ್ಪ. ಬಿಟ್ಬಿಡು. ಅವನ ಏನೋ ತಿಳಿದಿರೋ ತಪ್ಪು ಮಾಡಿಬಿಟ್ಟವನ. ನಾನು ಆವತ್ತು ಹೇಳ್ತಾನೆ ಹೆಣ್ಣು ನೋಡೋಕೆ ಹೋದಾಗ, ಅಪ್ಪ ಅಮ್ಮನ ಊಟ ಆಯ್ತಾ ಅಂದ್ಲು, ಇವನು ಊಟ ಆಯ್ತಾ ಅನ್ನು ನೋಡಪ್ಪ ಅಂತಂದ್ರೆ ನೀನೇ ನನ್ನ ಬೈದೆ. ಇವಾಗ ನೋಡ, ಆ ಅಮ್ಮನ್ಗೆ 1.5 ಲಕ್ಷ ದುಡ್ಡು ಎತ್ಕೊಂಡು ಕೊಟ್ಟವನೆ. ನೀನು ಓದ್ತೀಯ ಅವನ ಜೊತೆಗೆ? ಓದ್ತೀಯ ನೀನು? ಕಳಿಸ್ಲ ನಿನ್ನೂ? ಹಂಗೆಲ್ಲ ಮಾಡ್ಬೇಕಾದಿರಪ್ಪ. ನನಗೆ ಕೆಲ್ಸಗಳವೇ. ಬ್ಯಾಮ್ಸ್ಕೊಂಡು ಈ ಕಡೆಗೆ ಬಾ. ಬಲಾದನ್ ಮುದುಕನು. ಅಪ್ಪ, ನೀ ಕಾಲ್ಕನ ಬೀಳ್ತೀನಿ. ಒಂದೇ ಒಂದ್ಸತಿ ಕ್ಷಮಿಸ್ಬಿಡಪ್ಪ ನನ್ನ. ನೀನು ಜನ್ಮಕ್ಕಷ್ಟು ಬೆಂಕಿ ಆಗ್ತು. ಮಾನ ಮರ್ಯಾದೆ ಇದ್ದೋನೆ, ಮಾನ್ಗೆಟ್ಟೋನೆ. ಊರಾಗ ಮಾನ ಕಳಿಯೋದಲ್ದಿರ ಪಕ್ಕದೂರ್ಗೂ ಹೋಗಿದ್ದೀಯ ನನ್ನ ಮಾನ ಕಳಿಯೋಕ್ಕೆ. ಲೇಯ್, ಏನಕ್ಕೋ ಎತ್ಕೊಂಡು ಕೊಟ್ಟೆ ಹೆಂಗ್ಸ್ಕ 1.5 ಲಕ್ಷ? ಏನ ಸಂಬಂಧ ಅವಳ್ಕ ನಿಂಕ? ಕಷ್ಟ ಅಂತ ಕೇಳಿದ್ಲಪ್ಪ, ಅದಕ್ಕೆ ಕೊಟ್ನಪ್ಪ. ಕಷ್ಟ ಅಂತಿದ್ರೆ ಮನೆಗೆ ಬಂದು ಕೇಳಬೇಕು. ನಿಂಗೆ ಬಾಯಿಲ್ಲ ನಮ್ಮ ಅಪ್ಪನ ಬಂದು ಕೇಳು ಅಂತ ನಾನು ಕೊಡ್ತಾ ಇದ್ನಲ್ಲ. ನೀನೇ ಅವನು ಕೊಡಕ್ಕೆ? ಅದೇ ನೀನೇನು ಕಟ್ಕೊಂಡಿರೋನು? ಗಣ್ಣೇನು ಕಟ್ಕೊಂಡಿರೋನ ಇಕ್ಕೊಂಡಿರೋನ ನೀನಾಕ ಕೊಟ್ಟಿದ್ವಾ? ಇಸ್ಕೊನ ಬಾಯಿಸ್ಕೊಂಡಿರೋ. ಅಪ್ಪನೇ ಮಾತಾಡ್ಬೇಕು. ನಾವೇನು ಮಾತಾಡೋಂಗಿಲ್ಲನ. ಬೋಲಾದ ಮುಸ್ಲೋನು ಬಿಡು. ನನ್ನ ಮನೆಯಿಂದ ಆಚ್ಕೋಗ್ಬಿಡು. ನೀನಿರಬೇಡ. ನನ್ನ ಮನೆಯಿಂದ ಆಚ್ಕೋಗು. ಅವನಿಗೆ ಭಾಗ ಯಾವ ಭಾಗನೂ ಕೊಡಲ್ಲ. ಅದು ಎಲ್ಲಿ ಕೋತಾನೋ ಹೋಗ್ಲಿ, ನಾನು ಯಾವ ಭಾಗನೂ ಕೊಡಲ್ಲ. ಅವನ ಭಾಗನ ಅವನ ಮಗನಿಗೆ ಕೊಡ್ತೀನಿ. ಮಗನ ಹೆಂಗೋ ಒಬ್ಬನ ವಾರಸ್ದಾರನ ಉಟ್ಕೊಂಡವನಲ್ಲ, ಅವ್ನಿಗೆ ಕೊಡ್ತೀನಿ. ಅವನ ಹೆಸ್ರಿಗೆ ಮಾಡ್ತೀನಿ ಆಸ್ತಿ ಎಲ್ಲ. ಇವನಿಗೆ 1 ಇಂಚು ಕೊಡಲ್ಲ. ಹೆಂಗಸ್ರಿಗೆ ಇಕ್ತಾನೋ ಯಾರು ಗೊತ್ತೋ? ಇರೋ ಒಬ್ಬ ಮಗನ ಬೀದಿಗೆ ತಂದು ನಿಲ್ಲಿಸ್ಬೋದು ಈ ಬೋಳಿ ನನ್ನ ಮಗನ. ಅವಾಗ ನಾನೇನು ಮಾಡಲಿ? ನೋಡೋ, ನನ್ನ ಮನೆಗೆ ನೀನು 1 ನಿಮಿಷ ಇರೋಂಗಿಲ್ಲ. ಮನೆ ಬಿಟ್ಟು ಆಚ್ಕೋಗ್ಬೇಕು ನೀನು. ಅಪ್ಪ, ಅವನು ಮನೆ ಬಿಟ್ಟು ಆಚ್ಕೋದ್ರೆ ಇವಾಗ ಅವ್ನಿಗೆ ಅಡುಗೆ ಮಾಡಿಕ್ಕೋದು ಎಲ್ಲ ಯಾರು? ಸರೋಜಿನ ಕರ್ಕೊಂಡು ಹೋಗ್ತಾನೆ ಬಿಡು. ಸರೋಜಿ ಹೋಗಿ ಅವನ ಜೊತೆಗೆ, ಅವನು ಒಬ್ಬನೇ ಹೋಗ್ತಾನೆ. ಹೋಗಲೇ, ಹೋಗ ಬಾಯಿ ಮುಚ್ಕೊಂಡು. ನೀನು ಹೋಗ್ಬೇಕಾದ್ರೆ ಅಡುಗೆ ಮಾಡಿಕೊಕ್ಕ. ಯಾರು ಬೇಡ ಅಂತ ಹೇಳಿದ್ರು? ಬಟ್ಟೆಗಳು ಕೊಡಕ, ಪಾತ್ರೆಗಳು ಕೊಡಕ. ನಂಗೇನು ಗಾಚಾರ ನೀನು? ಹೋಗಲೇ, ಹೋಗ. ಲೇ, ಹಿಂಗೇನೇನೆ ಅನ್ನೋದು? ಹೋಗು. ಒಳ್ಳೆ ಗಣನಾದ್ರೆ ಏನೋ ಪ್ರಾಣ ಕೊಡ್ಬೋದು. ಇಂಥ ನನ್ನ ಮಗನು ಅಂತ ನನಗೆ ಇವಾಗ ತಿಳಿದಿದ್ದು. ಅವಳಿಗೆ 1.5 ಲಕ್ಷ ಕೊಟ್ಟನಂತೆ ಎತ್ಕೊಂಡೋಗಿ. ಕಟ್ಕೊಂಡಿರೋ 8 ರೂಪಾಯಿ 1 ರೂಪಾಯಿ ಕೊಡ ಹೋಗ್ತಾ ಇಲ್ಲ. ಅವಳಿಗೂ ಕೊಡ್ತಾನೆ. ನನ್ನ ಮಕ್ಕ ಅಷ್ಟು ಬೆಂಕಿತ್ತು. ಅಪ್ಪ ತಪ್ಪಾಗೋಯ್ತಪ್ಪ. ಸತಿ ಇಂಥ ತಪ್ಪೆಲ್ಲ ಮಾಡಲ್ಲಪ್ಪ. ಅಪ್ಪ ಕಾಲಿಗೆ ಇಟ್ಕೊಂಬಿಟ್ಟ. ಅಯ್ಯೋ ಪಾಪ, ಎಂಥ ಕೆಲಸ ಆಗೋಯ್ತು. ಕಾಲಿಗೆ ಇಟ್ಕೊಂಡಪ್ಪ. ಅಪ್ಪ ನಾವಪ್ಪನ ಅವನ ಹೋಗ್ಬಿಟ್ನ. ಅವನೇ ಕಣ್ಣಿಗ್ಲೆಲ್ಲ ಮಿಟುಕಿಸ್ತಾವನೆ. ಉಸಿರಾಡ್ತಾವನು. ಅಲ್ಲ ಇನ್ನ ಅಳು ಇಟ್ಕೊ, ಕಾಲಿಗೆ ಇಟ್ಕೊ. ಅಪ್ಪ, ಒಂದೇ ಒಂದ್ಸತಿ ನನಗೆ ಕ್ಷಮಿಸ್ಬಿಡಪ್ಪ. ಇಂಥ ತಪ್ಪ ಆಗ್ತಿದ್ದಂಗೆ ನೋಡ್ಕೊಂತೀನಪ್ಪ. ಅಪ್ಪ ಮಾತಾಡಪ್ಪ, ಮಾತಾಡುವ. ಮಾತಾಡ. ಲೇ ಮುತ್ತ, ಹಾಕಿ ಇವನು ಏನಂತ ತಗೊಂಡು ಎಲ್ಲ ಟೈಮಾಗೂ ಇವನು ಕೊಂದೆ. ಇರ್ಕೂಡ್ದು ನನ್ನ ಮನೆಗೆ ನೀನು. ಇರ್ಕೂಡ್ದಂದ್ರೆ ಇರ್ಕೂಡ್ದು. ನನಗೆ ತಿಳಿತಿದ್ದಂಗೆ ಆ ಅಮ್ಮನ ಪಾಡ್ಕ ಆ ಅಮ್ಮನ ಇದ್ಲು ಆ ಮಾಧವನ ಮನೆಗೆ. ಆ ಅಮ್ಮನ ಕರ್ಕೊಂಬಂದು ಚಿಕ್ಕಬಳ್ಳಾಪುರದಾಗ ಮನೆ ಮಾಡಿಕ್ಕಷ್ಟು ದೊಡ್ಡವನಾಗೋಗಿದ್ಯಾ ನೀನು. ನಿನ್ನ ಪಾಡು ಏನಾದರೂ ಮಾಡ್ಕೊ, ಎಲ್ಲಾದರೂ ಬದುಕೋ. ನನ್ನ ಕಣ್ಣಿದ್ದದಕ್ಕೆ ಮಾತ್ರ ಇರಬೇಡ ನೀನು. ಅವನು ತೆಂಗಿನಕಾಯಿಗಳು ಮಾರ್ಬಿಟ್ಟು ಗೀತಾಗ ಕಾಸು ಕೊಟ್ಬಿಟ್ಟು ಬರ್ತಾನಂತೆ. ಬರಲಿ ಬಿಡು. ಮಾಧವಂದು 2 ಲಕ್ಷ ರೂಪಾಯಿ ದುಡ್ಡು. ಏನೋ ದೊಡ್ಡವನೇ. ರಾಮನ್ ಕೊಟ್ಟಿರೋದು 2.5 ಲಕ್ಷ ರೂಪಾಯಿ ದುಡ್ಡು. ಎಷ್ಟಾಯ್ತಾ ಲೆಕ್ಕ ಹಾಕ? 2.5 ಎಷ್ಟಾಯ್ತಾ ಅಲ್ಲೇ ಚಿಕ್ಕೋನೆ? 2 24 38 ಆಯ್ತು. ಹಾಕ ಈ ನನ್ನ ಮಗನ ಏನಂತ ತಗೊಂಡು ಗುಂಡು ಹೊಡೆದೋಗಂಗೆ. ಲೇ, ಅವ್ನ ಮಾಧವನು ಗೀತಾ ಅವ್ರ ಯಜಮಾನ ಅವನ ಹತ್ರ 2 ಲಕ್ಷ ರೂಪಾಯಿ ಕಳ್ತನ ಮಾಡ್ಕೊಂಬಂದಂತಲ್ಲ. ಆ 2 ಲಕ್ಷ ಇವನು ರಾಮನ್ ಕೊಟ್ಟಿರೋ 2.5 ಲಕ್ಷ ಎಷ್ಟಾಗ್ತದ ಲೆಕ್ಕ ಹಾಕಲೇ.
ತೆಗೆದು ಕೊಟ್ರೆ ಹೆಂಗಿರ್ಬೇಕು ಕಪಾಳಕ್ಕ ಲೆಕ್ಕ ಹಾಕೋರ್ಕು ಹಂಗೆ ತಡ್ಕಂಗೆ ಮಾಧವಂದು 2 ಲಕ್ಷ 2.5 ಲಕ್ಷ ರಾಮನ್ ಕೊಟ್ಟಿರೋದು 3.5 ಲಕ್ಷ 3 3 6 3 9 3 20 ನಿನ್ ಜನ್ಮಕ್ಕೆ ಅಷ್ಟು ಬೆಂಕಿ ಆಗ್ತೋ ಲೆಕ್ಕಗಳು ಬರಂಗಿದ್ರೆ ಮಾತಾಡೋ ಇಲ್ಲ ಬಾಯಿ ಮುಚ್ಕೊಂಡು ಬಿತ್ತಿರೋ 2 2 4 4.5 ಲಕ್ಷ ನಾಳೆ ಇಷ್ಟೊತ್ತೊಳಗೆ ನಂಗೆ ತಂದ್ಕೊಡ್ಬೇಕು ನೀನು ತಂದ್ಕೊಡ್ಬೇಕಂದ್ರೆ ತಂದ್ಕೊಡ್ಬೇಕು ನ್ಯಾಯವಾಗಿ ಎಲ್ಲಿ ಲೆಕ್ಕಗಳು ಬರಂಗಿದ್ರೆ ಮಾತಾಡೋ ಇಲ್ಲ ಬಾಯಿ ಮುಚ್ಕೊಂಡಿರೋ ಎಷ್ಟಾಯ್ತು 2 2 6 6 18 ಇವೆಲ್ಲ ಇಲ್ಲೆಲ್ಲ ನಾನು ಇಟ್ಕೊಳ್ಳೆ ನಾನು ಅದೇನೋ ತಡಿಯ ಲೇ ಅಂಬುಜೆ ಚಪಾತಿ ಹೊಸಿದ್ರು ಲಟ್ಟಣಿಗೆ ಎತ್ಕೊಂಬರ ಹೇಳ್ತೀನಿ ಗುಂಡು ಮೇಲೆ ಹಾಕ್ತೀನಿ ಗುಂಡು ಮೇಲೆ ಸರಿಯಾಗಿ ಹಾಕ್ತೀನಿ ಹಾಕ್ಬಿಟ್ಯ ನಿಂಗೆ ಬರಲ್ಲ 1 ನಾನು ಕೇಳ್ಕೊಡ್ತಾನೆ ಇದಕ್ಕೆ ಬರಲ್ಲ 1 ನಾವೆಗೆ 4.5 ಲಕ್ಷ ಅಂತೆ 4.5 ಲಕ್ಷ ನೋಡೋಣ ನೋಡಿ ಹಂಗೆ ನೋಡ್ತಾನೆ ಹೌದು ಲೇ ಅವನ ದೊಡ್ಡವನ ಎತ್ತ ತಲೆ ಮೇಲಕ್ಕೆ ಲೇ ಎತ್ತಲೇ ತಲೆ ಮೇಲಕ್ಕೆ ಲೇ ಇವ್ನು ಮಾಡೋದೆಲ್ಲ ಮಾಡ್ಬಿಡ್ತಾನೆ ಅವನು ಮಾಧವನ್ ಬಂದಾಗೆಲ್ಲ 2 ಲಕ್ಷ ದುಡ್ಡು 2 ಲಕ್ಷ ದುಡ್ಡು ಅಂತ ಇರ್ತಾನೆ ಅವ್ನು ದುಡ್ಡು ಅವ್ನಿಗೆ ತಂದು ಕೊಡು ಅದೆಲ್ಲಿಕ್ಕಿದೆಯೋ ಅದೇನು ಕತೆನೋ ಸಾಕಕ್ಕ ಹೋಗ್ತಾ ಇಲ್ದ ಮೇಲೆ ಏನಕ್ಕ ಕರ್ಕೊಂಬರ್ಬೇಕು ಕಂಡೋ ದುಡ್ಡಾಗ ಏನೋ ನನ್ನ ಕೆಲಸ ಅದೇ ಸಾಕಕ್ಕ ಹೋಗ್ತಾ ಇಲ್ದ ಮೇಲೆ ಏನಕ್ಕೆ ತಗೊಂಬರ್ಬೇಕು ಏನಕ್ಕೆ ಕರ್ಕೊಂಬರ್ಬೇಕು ಅಯ್ಯಪ್ಪನ ದುಡ್ಡಿಗೆ ಏನಕ್ಕೆ ಕಲ್ತನ ಮಾಡ್ಕೊಂಬಂದಿರೋದು ನೀವು ನಿಂಗೇನು ಮಾನ ಮರ್ಯಾದಿಲ್ಲೇನಾ ಯಾವನವನ ಲೇ ನೀನು ಹೋಗಿ ಮಲ್ಕೋಗ ಎಲ್ಲ ಮಲ್ಕೊಂಡ್ರಲ್ಲ ನೀನು ಹೋಗ ಇಲ್ಲಿ ಮಾತಾಡೋರು ಯಾರು ನ್ಯಾಯ ಪಂಚಾಯತಿ ಮಾಡೋರು ಯಾರು ನಾನು ಇದೀನಲ್ಲ ನಾನು ಮಾತಾಡ್ತೀನಿ ನೀನು ಹೋಗ ನೀನು ಇದೆಯಾ ನೀನು ಕೊಯ್ದ್ರೆ 5 kg ಬರಲ್ಲ ರೂಪಾಯಿಗಳು ಮಾತ್ರ 100 kg ಹಾಕ್ತಾನೆ ವಾ ಎದ್ದು ಬಂದಿದ್ದೀನಿ ಅಂದ್ರೆ ಬೀಳ್ತವೆ ಏಟಕ್ಕೆ ನಿಂಕ ಅದೇ ಕೈ ಹಂಗೆ ಕಂಡಿದ್ಯಾ ತೆಗಿಯ ಕೈಯೇ ಲೇ ನಂಗೆ ಪಾಪ ಬಂದಿದ್ದು ಸುಮ್ಮನೆ ಇರಾ ಇಲ್ಲಾಂದ್ರೆ ನಾನು ಚೆನ್ನಾಗಿರಲ್ಲ ನೋಡ್ಕ ಜ್ವರ ಬಂದಿದೆ ಚೆನ್ನಾಗಿರಲ್ಲ ಅಂತ ಇದೆಯಾ ಜ್ವರನೇ ಅಯ್ಯೋ ಪಾಪ ವಯಸ್ಸಾದ್ಮೇಕ ಚರ್ಮಕ್ಕೆ ರಕ್ತಕ್ಕೆ ದಾರಿ ತಪ್ಪೋಗ್ಬಿಡ್ತದಂತೆ ಆವಾಗ ಚರ್ಮ ಒಂದು ಕಡೆ ಬರ್ತದಂತೆ ರಕ್ತ ಒಂದು ಕಡೆ ಬರ್ತದಂತೆ ಅವಾಗೇ ಜ್ವರ ಬರೋದು ಇವಾಗ ನೀನು ಹಂಗೆ ಅದೇನು ಹೇಳ್ಬಿರಿಬಿರ್ನ ಮಾತಾಡಕ್ಕೆ ಬಿಡ್ತೀಯಾ ನನ್ನನ್ನು ಮಾತಾಡ್ತಾನೆ ಇದೆಯಲ್ಲ ಆವಾಗಿಂದ ಬಿಡ್ತೀಯಾ ಅಂತ ಕೇಳ್ತಾ ಇದೆಯಾ ಬಿಟ್ಬಿಟ್ಟಿದ್ದೀನಲ್ಲ ಅಪ್ಪ ಅವಳು 2 ಲಕ್ಷ ಎತ್ಕೊಂಬಂದವಳೆ ಇಲ್ಲ ನನಗೆ ತಿಳಿದಪ್ಪ ಅದಕ್ಕೆ ನಂಗೆ ಸಂಬಂಧ ಇಲ್ಲಪ್ಪ ಕರ್ಕೊಂಬಂದು ಇಟ್ಕೊಂಡಿದ್ಯಲ್ಲ 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಬ ರಾಮನ್ ಕೊಟ್ಟಿರೋ ದುಡ್ಡು ಯಾವಾಗ ಇಸ್ಕೊತೀಯಾ ಅಪ್ಪ ಸುನಂದಿಗೆ ಕೊಟ್ಬಿಟ್ಟಿದ್ದೀನಪ್ಪ ಅವತ್ತು ಏನೋ ಹಿಂಗೆ ಕೆಟ್ಟ ಬಂದ್ಬಿಡ್ತಪ್ಪ ನನಗೆ ಕ್ಷಮಿಸ್ಬಿಡಪ್ಪ ಇದೊಂದೇ ಒಂದು ಅವಕಾಶ ಕೊಡಪ್ಪ ಇನ್ನೊಂದ್ಸತಿ ಇಂಥ ತಪ್ಪೆಲ್ಲ ಮಾಡಲ್ಲಪ್ಪ ಗೀತಾನ ಇಲ್ಲಿ ಕರ್ಕೊಂಬಂದ್ಬಿಡ್ತೀನಪ್ಪ ಗೀತಾನ ಇಲ್ಲಿ ಕರ್ಕೊಂಬರ್ತೀನಿ ಅಂತ ನನ್ನನ್ನು ಕೇಳಬೇಡ ಈ ಮಾತು ನಿನ್ನ ಹೆಂಡ್ರನ್ನ ಕೇಳು ನಾನು ಆವತ್ತು ನಿನ್ನ ಮದುವೆ ಆಗು ಅಂತ ಹೇಳ್ದೋನು ಅಲ್ಲ ಅಯ್ಯಮ್ಮನ ಜೊತೆಗೆ ಬಾಳ್ವೆ ಮಾಡು ಅಂತ ಹೇಳ್ದೋನು ಅಲ್ಲ ನನಗೆ ಇದಕ್ಕೆ ಸಂಬಂಧ ಇಲ್ಲ ನಿನ್ನ ಹೆಂಡ್ರನ್ನ ಕೇಳು ನಿನ್ನ ಹೆಂಡ್ರು ಒಪ್ಪಿದ್ರೆ ಕರ್ಕೊಂಬಂದು ಜೊತೆಗೆ ಇಕ್ಕೋ ನಾನು ಇವತ್ತಿಗೂ ಅಯ್ಯಮ್ಮನ ಮಾತಾಡಿಸ್ತೋನು ಅಲ್ಲ ಲೇ ಸರೋಜೆ ಲೇ ಯಾಕ ಲೇ ನಿನ್ನ ಗಂಡ ಅವ್ರಿವ್ರಿಂದ ಹೊಲ್ಟೋತವನೆ ನೀನೇನು ಎಮ್ಗೋಟ್ ನಿಂತೋತಾ ಇದೆಯಾ ಯಾಕೆ ಲೇ ಹೋಗಲೇ ಶಿಕೋನೆ ಯಾಕಲೇ ತಲೆಕಾಯಿ ತಿಂತೀಯಲೇ ಹೋಗಲೇ ಅಥವಾ ಅವ್ನಿಗೆ ಎತ್ತ ಹೊಲ್ಟೋದವ್ನು ಹೋದ್ರೆ ಅವನೇ ಅವತ್ತು ಹೋಗಲೇ ಲೇ ಅಪ್ಪನ ಹೇಳ್ತಾವನೆ ನೀನು ಒಪ್ಪಿದ್ರೆ ಗೀತಿನ ಕರ್ಕೊಂಬತ್ತಾನಂತೆ ಈ ಮನೆಕ ನೀನು ಒಪ್ತಿಯಲ್ಲೇನ ಬೆಳಗ್ಗೆ ಹೋಗಿ ಗೀತಿನ ಕರ್ಕೊಂಬಂದ್ಬಿಡೋದೇನೆ ನಾವು ಏನಂದೆ ನೀನು ಒಪ್ಪಿದ್ರೆ ಗೀತಿನ ದೊಡ್ಡವನ ಮನೆಗೆ ಕರ್ಕೊಂಬತ್ತಾನಂತೆ ವಾ ಅವನ ಕಣಿಕ ಇಬ್ಬರಿಗೂ ಗಾಚ ಬಿಡಿಸ್ತೀನಿ ಅವನು ಹೇಳಿದ್ನು ಗೀತನ ಕರ್ಕೊಂಬರ್ತೀನಿ ಅಂತ ಅದಕ್ಕೆ ನಮ್ಮ ಅಪ್ಪ ನಿಂತ್ಕೊಂಡು ಸರೋಜಮ್ಮನ ಒಪ್ಪಿದ್ರೆ ಕರ್ಕೊಂಬ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾವ ನಮ್ಮ ಅಪ್ಪನು ಲೇ ಅವಳು ಏನು ನಮ್ಮ ಮನೆಗೆ ಬಂದವಳಂದ್ರೆ ನೋಡಿ ಚೆನ್ನಾಗಿರಲ್ಲ ಅದಕ್ಕೆ ನೀನು ಹೇಳ್ಬಾರೆ ನಿದ್ದೋಗೋಗಿ ಏನೋ ಚಿಕ್ಕೋನೆ ಬೆಳಗ್ಗೆ ಕೇಳ್ತೀನಿ ಹೋಗ ನೀನು ಲೇ ಇವಾಗ ಹೇಳ್ಬಾರೆ ನೀನು ಆಗಪ್ಪ ಸರೋಜಿನ ಕರ್ಕೊಂಬಂದಿದ್ದೀನಿ ಸರೋಜಿ ಬೊಗಳು ಸರೋಜಿ ಈ ಒಂದ್ಸತಿ ನನ್ನನ್ನು ಕ್ಷಮಿಸ್ಬಿಡು ಸರೋಜಿ ನನ್ನ ಜೀವ ಮನೆ ಹತ್ರ ಇಂಥ ತಪ್ಪು ಮಾಡಲ್ಲ ಸರೋಜಿ ನನಗೆ ಕ್ಷಮಿಸ್ಬಿಡು ಸರೋಜಿ ಉನೇ ಸರೋಜಿ ಈ ಕಿತ ಕೆಮುಕು ಬಿಡು ಆಮೇಲೆ ಇಂಥ ತಪ್ಪು ಮಾಡಲ್ಲ ಸರೋಜಿ ಗೀತಾಗ ಮದುವೆ ಆಗಬಾರ್ದಾಗಿತ್ತು ಏನೋ ಆಗ್ಬಿಟ್ಟೆ ನನ್ನ ತಲೆ ಮೇಲೆ ಏನೋ ಕುತ್ಕೊಂಡಿತ್ತು ಆಗ್ಬಿಟ್ಟೆ ಅವಳನ್ನ ಇಲ್ಲಿಗೆ ಕರ್ಕೊಂಬರ್ತೀನಿ ಸರೋಜಿ ಅಪ್ಪನ ಹೇಳ್ತಾವ ನೀನು ಒಪ್ಪಿದ್ರೆ ಕರ್ಕೊಂಬ ಅಂತ ಒಪ್ಕೊ ಸರೋಜಿ ನಡುವಾಗ ಯಾವುದೇ ಕಾರಣಕ್ಕ ಅವಳು ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ ನೀನು ಬೇಕಾದ್ರೆ ಹೋಗಿ ಅವಳ ಜೊತೆಗೆ ಆರಾಮಾಗಿರು ಅಲ್ಲೇ ಏನೇನ ಇಬ್ಬರು ಕೆಲಸಗಳು ಮಾಡ್ಕೊಂಡು ಅವಳು ಮಾತ್ರ ನನ್ನ ಮನೆಗೆ ಬರ್ಕೊಡ್ತು ಅದು ನನ್ನ ಮಗು ನಾನು ನನ್ನ ಮಗುನ ಯಾರಿಗೂ ಕೊಡಲ್ಲ ಮಾದೊಂದು 2 ಲಕ್ಷ ಇಸ್ಕೊಂಬ ಆಮೇಲೆ ಮುಂದೆ ಮಾತಾಡ್ತೀನಿ ನಿನ್ನ ಸರೋಜಿ ಒಪ್ಕೊ ಸರೋಜಿ ಅಪ್ಪನ ಒಂದು ಅವಕಾಶ ಕೊಟ್ಟವನೇ ಸರೋಜಿ ಗೀತನ ಮನೆಗೆ ಕರ್ಕೊಂಬರಕ್ಕ ಒಪ್ಕೊ ಸರೋಜಿ ನನ್ನ ಪ್ರಾಣ ಹೋದ್ರೂ ನಾನು ಒಪ್ಕೊಳ್ಳಲ್ಲ ಅವಳು ನನ್ನ ಮನೆಗೆ ಬರ್ಕೊಡ್ತಂದ್ರೆ ಬರ್ಕೊಡ್ತು ನಾನು ಒಬ್ಬಳೇ ನಿಂಗೆ ಹೆಂಡತಿ ಆಗಿರಬೇಕು ಆಗಲ್ಲ ಅಂದರೆ ಆಗಲ್ಲ ಇಷ್ಟು ದಿನಕ್ಕೆ ನೀನು ಕಟ್ಕೊಂಡಾಗಿಂದ ನನಗೆ ಕೊಟ್ಟಿರೋ ಒಂದು ಖುಷಿಯಾದ ವಿಷಯ ಅಂತಂದರೆ ವಿಹಾನಂಕ ತಾಯಿ ಆಗಿರೋದು ನಾನು ಆ ಮಗುನೊಂದು ಕೊಟ್ಟಿದ್ದೀಯ ನಂಕ ಅದಕ್ಕೆ ನಿನ್ನ ಗಂಡ ಅಂತ ಒಪ್ಕೊತೀನಿ ಅವನು ನನ್ನ ಮಗನು ನಾನು ಅವನ್ನ ಯಾರಿಗೂ ಬಿಟ್ಕೊಡಲ್ಲ ವಿಹಾನ ನೀನು ಇಟ್ಕೊ ಅವ್ನು ನಿನ್ನ ಮಗನೇ ನನ್ನ ಮಗು ಬೇಕು ಅಂತ ಕೇಳ್ತಾ ಇಲ್ಲ ಅವಳನ್ನ ಕರ್ಕೊಂಬರ್ತೀನಿ ತಾಳಿ ಕಟ್ಬಿಟ್ಟಿದ್ದೀನಿ ಅವಳು ನನ್ನ ಹೆಂಡ್ತಿ ಲೇ ಅವ್ನು ಮೊದಲೇ ಗಂಡು ತಾಳಿ ಕಟ್ಟವನಲ್ಲ ಲೇ ಚಿಕ್ಕನೆ
ಇವತ್ತು ನಾನು ಇಂಥ ಪರಿಸ್ಥಿತಿಗೆ ಬಂದಿದ್ದೀನಿ ಅಂತಂದರೆ ಅದಕ್ಕೆಲ್ಲ ನೀನೇ ಕಾರಣನೋ. ನಿನ್ನಿಂದನೋ ನನಗಿಂಥ ಪರಿಸ್ಥಿತಿ ಬಂದಿರೋದು. ನಿನ್ನಿಂದಂತೂ ನನ್ನ ಪ್ರಾಣ ಇರೋವರೆಗೂ ಕ್ಷಮಿಸಲ್ಲ. ನನ್ನ ಪ್ರಾಣ ಹೋದ್ರೂ ನಿನ್ನ ಜೊತೆಗೆ ಮಾತಾಡಲ್ಲ. ನೀನು ನನ್ನನ್ನು ಮಾತಾಡಿಸ್ಬೇಡ. ನನ್ನ ಪಾರ್ಕ್ ನಾನು ಹೊಟ್ಟೆ ಪಾರ್ಕ್ ನಾನು ಹೋಗಿದ್ದೆ ತಾನೇ. ನೀನು ಏನಕ್ಕೋ ನಾನು ಹಿಂದೆನೇ ಬಂದೆ? ಏನಕ್ಕೋ ಬಂದೆ ನಾನು ಹಿಂದೆನೇ? ಯಾಕೆ ಬಂದೆ ನೀನು? ನೀನು ಬಂಡವಾಳ ಬಯಲು ಮಾಡಕ್ಕೆ ಬಂದವನು ಅವನು. ಅವನ ಮೇಲೆ ಹಾಕೋತೀಯ ಜಗಳಕ್ಕ? ನಿನ್ನಂತ ಕಂತ್ರಿ ಬುದ್ಧಿ ಅವನ ಹತ್ರ ಇಲ್ಲ. ನಾವು ಗಂಡ ಹೆಂಡತಿ ಮಾತಾಡೋತ್ರ ಏನೋ ನಿನ್ನ ಕೆಲಸ? ನಡೆಯೋ ಇಲ್ಲಿಂದ ನೀನು. ನನ್ನ ಜೀವನನೇ ಹಾಳಾಗಿರೋದು ನಿನ್ನಿಂದ. ಹೋಗಲೇ ಹೋಗ. ನಿನ್ನಂಗೆ ನಾನೇನು ಕಲ್ತನ ಮಾಡಲ್ಲ, ಸುಳ್ಳು ಹೇಳಲ್ಲ. ಹೋಗಲೇ ಹೋಗ. ನಾನು ನಿಯತ್ತಾಗಿದ್ದೀನಿ. ಹೋಗಲೇ. ನಾನು ಹೆಂಡ್ರಿಕ ನಾನು ಒಬ್ಬನೇ ಗಣ್ಣು. ಹಾಂ ಏನು ಹಂಗೆ ಹೇಳ್ತಾ ಇದ್ದೆ ನಾನು ಹೆಂಡ್ರಿಗೆ ನಾನು ಒಬ್ಬನೇ ಗಂಡು ಅಂತ? ಇನ್ನು ಊರಾಗಿನವ್ರಿಗೆಲ್ಲ ಎಷ್ಟು ಜನ ಗಣ್ಣೋರ? ಓ ಹಂಗಲ್ಲ. ನಂಗೆ ನನ್ನ ಹೆಂಡ್ರೆ ಒಬ್ಬಳೇ ಗಣ್ಣು. ಲೇ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಲೇ. ನೀನು ನನ್ನನ್ನು ಮಾತಾಡಿಸ್ಬೇಡ ನೀನು ನನ್ನನ್ನು. ನೋಡ್ತಾರಜ್ಜಿ, ನಾನು ತಪ್ಪು ಮಾಡ್ತೀನಿ, ಇಲ್ಲ ಅಂತ ಇಲ್ಲ. ಈ ಒಂದು ಸತಿ ನನ್ನನ್ನು ಕ್ಷಮಿಸ್ಬಿಡು. ಗೀತಾನ ಕರ್ಕೊಂಬರಕ್ಕೆ ಒಪ್ಕೋ. ಅವಳು ನಿನ್ನಂಗೆ ಹೆಣ್ಣು, ಅರ್ಥ ಮಾಡ್ಕೋ. ನನ್ನ ಪ್ರಾಣ ಹೋದು ಅವಳನ್ನ ಈ ಮನೆಗೆ ಸೇರ್ಸಲ್ಲ. ನಾನು ಮಾತ್ರ ಸೇರ್ಸಲ್ಲ ಈ ಮನೆಗೆ ಅವಳನ್ನ. ಅವಳ ಅವಶ್ಯಕತೆ ನನಗಿಲ್ಲ. ಬರ್ಬಾರ್ದು ಅವಳು ಈ ಮನೆಗೆ. ಬರ್ಕೂತಂದ್ರೆ ಬರ್ಕೂತು. ನೀನೇ ಬೇಕಾದ್ರೆ ಮನೆ ಬಿಟ್ಟು ಹಾಳಾಗಿ ಹೋಗು. ಅವಳು ನನ್ನ ಮನೆಗೆ ಬರ್ಕೂತು. ನಾನೇನು ಮಾಡಿದ್ನಿ? ಮಾತಾಡಿಸ್ಬೇಡ. ನೀನು ಏನಕ್ಕೋ ಬಂದೆ ಹಿಂದೆನೆ. ನೀನು ಬಂದಿದ್ದು ನೋಡಿ ಅಪ್ಪನ ಬಂದಿತ್ತು. ಇವಾಗ ಇಷ್ಟೆಲ್ಲ ಆಗಿತ್ತು ನಿನ್ನಿಂದನೇ. ನೀನೇ ಇದಕ್ಕೆಲ್ಲ ಕಾರಣ. ನಾಳೆ ಬೆಳಗ್ಗೆ ನನಗೇನ ಆದರೆ ಅದಕ್ಕೆಲ್ಲ ನೀನೇ ಕಾರಣ. ಹೋಗಲೇ ಹೋಗ. ಬಾಯ್ ಮುಚ್ಕೊಂಡು ಹೋಗಲೇ. 2 ಲಕ್ಷ ಎತ್ಕೊಂಬಂದು ಆ ಮಾಧುನ್ ಕೊಡಲೇ ತಿಕ್ಕ ಮುಚ್ಕೊಂಡು. ಹೆಂಗನ ಮಾಡಿ ಸರೋಜಿ ಕೈ ಕಾಲ ಹಿಡಿದು ಒಪ್ಪಿಸ್ಬೇಕು. ಚೈತನ್ಯ ಕೇಳಬೇಕು. ಚೈತನ್ಯ ಒಪ್ಪಿಸ್ತಾಳೆ. ಗೀತನ ಕರ್ಕೊಂಬರ್ಬೇಕು. ನಮ್ಮ ಅಪ್ಪನು ಏನೋ ಒಂದು ಅವಕಾಶ ಕೊಟ್ಟವನ ಭಗವಂತನ ದಯಿಂದ. ಅದನ್ನು ನಾನು ಉಪಯೋಗಿಸ್ಕೊಬೇಕು. ಮುಂದುವರಿಯುವುದು